ಸಿಎಂ ಸಿದ್ದರಾಮಯ್ಯರ ರಾಜೀನಾಮೆ ಕೇಳಿದಂತಹ ಡಿಕೆಗೆ ಗುದ್ದು. ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಇಲ್ಲವೇ ಇಲ್ಲ. 4 ತಿಂಗಳ ಹಿಂದೆಯೇ ಆ ಸುದ್ದಿ ಸ್ತಬ್ಧವಾಗಿದೆ. ಅಧಿಕಾರ ಹಂಚಿಕೆ ಯಾವಾಗ ಆಗುತ್ತೆ, ನಾನು ಯಾವಾಗ ಸಿಎಂ ಆಗೋದು, ಸಿದ್ದರಾಮಯ್ಯನವರು ಸಿಎಂ ಸ್ಥಾನದಿಂದ ಯಾವಾಗ ಇಳಿತಾರೆ ಅನ್ನೋದು ಉಪಮುಖ್ಯಮಂತ್ರಿ ಅವರ ಇರಾದೆಯಾದ್ರೆ ಸಿಎಂ ಸಿದ್ದರಾಮಯ್ಯರೇ ಮುಂದುವರಿತಾರೆ ಅನ್ನೋದು ಸಿಎಂ ಸಿದ್ದರಾಮಯ್ಯರ ಆಪ್ತ ವಲಯದ ನಿರ್ಧಾರ ಅನ್ನೋ ತರ ಇದೆ. ಡಿಕೆಶಿ ಸಿಎಂ ಆಗಬೇಕು ಎನ್ನುವ ಆಗ್ರಹ ಇದ್ದೇ ಇದೆ. ಆದರೆ ಇದನ್ನ ಮಾಡೋದು ಬಿಡೋದು ಹೈಕಮಾಂಡ್ಗೆ ಬಿಟ್ಟಿದ್ದು, ನಮ್ಮಲ್ಲಿ ಆ ನಿರ್ಧಾರಗಳಿಲ್ಲ. ನಾನು ಸಿಎಂ ರೇಸಲ್ಲಿಲ್ಲ ಎಂದ ಸಚಿವ ಸತೀಶ್ ಜಾರಕಿಹೊಳಿ ಈ ಹಿಂದೆಯೂ ಹೇಳಿದ್ರು 2028ಕ್ಕೆ ಬೇಕಾದ್ರೆ ನೋಡೋಣ ಅಂತ. ಮೊನ್ನೆ ಹೈಕಮಾಂಡ್ ಮುಂದೆ ಸಿಎಂ ಪಟ್ಟಕ್ಕೆ ಬೇಡಿಕೆ ಇಟ್ಟಿದ್ದಂತಹ ಡಿಕೆ ಶಿವಕುಮಾರ್ ಅಕ್ಟೋಬರ್ ಹೊತ್ತಿಗೆ ಸಿದ್ದರಾಮಯ್ಯರಿಂದ ರಾಜೀನಾಮೆ ಕೊಡಿಸಿ, ಕಾರಣ 2.5 ವರ್ಷ ಭರ್ತಿಯಾಗುತ್ತೆ ಎಂದು ಕೇಳ್ಕೊಂಡಿದ್ದೆ. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೇಳಿದಂತಹ ಡಿಕೆಗೆ ಇದು ಒಂದು ತರಹದ ಡಿಕ್ಕಿ. ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಇಲ್ವೇ ಇಲ್ಲ. ಮುಖ್ಯಮಂತ್ರಿ ಬದಲಾವಣೆಯ ವಿಚಾರವೂ ಇಲ್ಲ, ಪ್ರಸ್ತಾಪವೂ ಆಗಿಲ್ಲ. ಕರ್ನಾಟಕ ರಾಜ್ಯದ ಆಡಳಿತಾರೂಢ ಪಕ್ಷದಲ್ಲಿ ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ಆಗಬೇಕು ಅಂದರೆ, ಸಚಿವ ಸಂಪುಟದ ಬದಲಾವಣೆ ಆಗಬೇಕು ಅಂದರೆ ನಾವು ಸಲಹೆಗಳನ್ನು ಮಾತ್ರ ಕೊಡಬಲ್ಲರು. ಆದರೆ ಅದರ ಕಟ್ಟಕಡೆಯ ನಿರ್ಧಾರ ಹೈಕಮಾಂಡ್ಗೆ ಬಿಟ್ಟಿದ್ದು. ಕೆ.ಸಿ. ವೇಣುಗೋಪಾಲ್ ಇದ್ದಾರೆ, ಸುರ್ಜೇವಾಲಾ ಇದ್ದಾರೆ, ರಾಹುಲ್ ಗಾಂಧಿ ಇದ್ದಾರೆ, ಪ್ರಿಯಾಂಕ್ ಗಾಂಧಿ ಇದ್ದಾರೆ. ಸೊ ಹೈಕಮಾಂಡ್ ನಾಯಕರ ಸಲಹೆ ಸೂಚನೆ ನಿರ್ಧಾರಗಳನ್ನು ಪಾಲಿಸುವವರಾಗಿದ್ದೇವೆ ನಾವು ರಾಜ್ಯದ ನಾಯಕರುಗಳು. ಹಾಗಾಗಿ ಆ ತರಹದ ಪ್ರಸ್ತಾಪ ಎಲ್ಲೂ ಆಗಿಲ್ಲ, ಆ ತರಹದ ಸುದ್ದಿಯೇ ಇಲ್ಲ ಅಂಥೇಳಿ ಒಂದು ಕಡೆ ಈಗ ಸಚಿವ ಸತೀಶ್ ಜಾರಕಿಹೊಳಿ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಎಂ ಆಪ್ತ ಸಚಿವ ಸತೀಶ್ ಜಾರಕಿಹೊಳಿ ಕೌಂಟರ್ ಕೊಟ್ಟಿದ್ದಾರೆ. ಡಿಕೆಶಿ ಸಿಎಂ ಆಗಬೇಕು ಎನ್ನುವ ಆಗ್ರಹ ಇದ್ದೇ ಇದೆ, ಆದರೆ ಇದನ್ನು ಮಾಡೋದು ಬಿಡೋದು ಹೈಕಮಾಂಡ್ಗೆ ಬಿಟ್ಟಿತ್ತು. ಇನ್ನು ಸಿಎಂ ಸಿದ್ದರಾಮಯ್ಯರ ಪರ ಅಥವಾ ಸಿಎಂ ಸಿದ್ದರಾಮಯ್ಯರ ಬಣದಲ್ಲಿ ಗುರುತಿಸಿಕೊಳ್ಳುವಂತಹ ರಾಜಣ್ಣರಿಂದ ಹಿಡಿದು ಎಂ.ಬಿ. ಪಾಟೀಲ್ರಿಂದ ಹಿಡಿದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿಯಿಂದ ಹಿಡಿದು ಹೀಗೆ ಬರುವಂಥ ಅಗ್ರಗಣ್ಯ ನಾಯಕರುಗಳ ಪೈಕಿ ಹೆಚ್ಚಿನವರು ಸಿದ್ದರಾಮಯ್ಯರ ಪರವೇ ಬ್ಯಾಟ್ ಬೀಸ್ತಾರೆ. ಹಾಗಾದರೆ ಡಿ ಕೆ ಶಿವಕುಮಾರ್ ಪರ ಯಾರು ಮಾತನಾಡ್ತಾರೆ? ಶರತ್ ಬಚ್ಚೇಗೌಡ ಒಬ್ಬರು ಬಿಟ್ಟರೆ ಉಳಿದಂತೆ ಅಷ್ಟು ಪ್ರಭಾವಿಗಳು, ಉಳಿದಂತೆ ಅಷ್ಟು ಹಿರಿಯರು ಮಾತನಾಡೋದಿಲ್ಲ ಎನ್ನುವಂಥ ಚರ್ಚೆಯೂ ಕೂಡ ಕಾಂಗ್ರೆಸ್ನ ವಲಯದಲ್ಲಿದೆ. ಹಾಗಾದರೂ ಕೂಡ ಮಾಸ್ಕ್ ಲೀಡರ್ ಅಂತ ಹೆಂಗೆ ಕರೆಸ್ಕೊತಾರೆ? ಸಿದ್ದರಾಮಯ್ಯರ ಈ ಬಾರಿ 5 ವರ್ಷವೂ ಕೂಡ ತನ್ನ ಆಡಳಿತವನ್ನು ಮುಂದುವರಿಸಬೇಕು ಅಂಥೇಳಿ ಏನು ಸಿದ್ದರಾಮಯ್ಯ ಸಚಿವ ಸಂಪುಟದ ಭಾಗಶಃ ಸಚಿವರು ಅಭಿಪ್ರಾಯವನ್ನು ಪಟ್ಟಿರುವಂತಹದ್ದು. ಇನ್ನು ಸಿಎಂ ಸ್ಥಾನಕ್ಕೆ ಆಕಾಂಕ್ಷಿಗಳ ಕೊರತೆ ಏನು ಕಾಂಗ್ರೆಸ್ನಲ್ಲಿಲ್ಲ. ಆಕಾಂಕ್ಷಿಗಳ ಪಟ್ಟಿಯಲ್ಲಿ ಸಾಕಷ್ಟು ಜನ ಬರ್ತಾರೆ. ಅದರಲ್ಲಿ ಪ್ರಮುಖರು ಬರೋದು ಡಿ ಕೆ ಶಿವಕುಮಾರ್, ಅದಾದ ನಂತರ ಬರೋದು ಸತೀಶ್ ಜಾರಕಿಹೊಳಿ, ಅದಾದ ನಂತರ ಎಂ.ಬಿ. ಪಾಟೀಲ್. ಹೀಗೆ ಒಂದಷ್ಟು ಚರ್ಚಿತವಾದಂತಹ ಆಸ್ಪರೆಂಟ್ಗಳ ಹೆಸರು ಕೇಳಿ ಬರುತ್ತದೆ ಹೊರತಾಗಿ ಯಾವುದೂ ಕೂಡ ಅಧಿಕೃತ ಚರ್ಚೆಯಲ್ಲಿಲ್ಲ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅವರು ಈಗ ಕಡ್ಡಿ ಮುರಿದ ಮಾತನಾಡಿದ್ದಾರೆ. ಇದು ಒಂದು ತರಹದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಆಘಾತ ಕೊಡಬಹುದು. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.